ನಮಸ್ಕಾರ. ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ರಾಂಪುರೆ ಕಾಲೋನಿಯಲ್ಲಿ ಶ್ರೀ ಗುರುದತ್ತ ಧ್ಯಾನ ಮಂದಿರದಲ್ಲಿ ಸಹಜ ಸ್ಥಿತಿ ಯೋಗ ಶಿಬಿರವನ್ನು ಪೂಜ್ಯ ಶ್ರೀ ಗುರುದತ್ತ ಗುರುಜಿ ಅವರ ನೇತೃತ್ವದಲ್ಲಿ ಜರುಗಿತು. ಕಮಠಾಣ್ ಸರ್ಕಾರಿ ಶಾಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೀದರ್ ವತಿಯಿಂದ ಪೋಷಣ ಅಭಿಯಾನ ಪೌಷ್ಟಿಕ ಕರ್ನಾಟಕ 8ನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ 2025ರ ಕಾರ್ಯಕ್ರಮ ಶಾರದಾ ಕಲ್ಮಲ್ಕರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ವೀರಶೈವ ಲಿಂಗಾಯತ ಪದ 2002ರ ನಂತರ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಸೇರ್ಪಡೆ ಮಾಡಿರುವಂಥದ್ದು. ವೀರಶೈವ ಲಿಂಗಾಯತ ಪದ ಅವೈಜ್ಞಾನಿಕವಾದದ್ದು. ಕೇವಲ ಲಿಂಗಾಯತ ಎಂದೇ ಬರೆಸಿ ಬಸವರಾಜ್ ಧನ್ನೂರ್. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯುವ ಜಾತಿ ಜನಗಣತಿ ಕ್ರೈಸ್ತರಿಗೂ ಮಹತ್ವದ್ದಾಗಿದೆ. ಜಾತಿ ಜನಗಣತಿಯನ್ನು ಕೈಗೊಂಡಿರುವ ಸರ್ಕಾರವನ್ನು ಕ್ರಿಶ್ಚಿಯನ್ ಸಮುದಾಯವು ಅಭಿನಂದಿಸುತ್ತದೆ. ಧರ್ಮ ಮತ್ತು ಜಾತಿ ಕ್ರೈಸ್ತರೆಂದು ನಮೂದಿಸಬೇಕೆಂದು ಸಮುದಾಯದ ನಾಯಕರ ಮನವಿ. ಸೆಪ್ಟೆಂಬರ್ 24ರಂದು ಪುಣೆ ಒಪ್ಪಂದ ಹಾಗೂ ಒಳ ಮೀಸಲಾತಿ ಸಾಧಕ ಬಾಧಕ ಕುರಿತು ಪ್ರಸನ್ನ ಕುಮಾರ್ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ರಾಜ್ಕುಮಾರ್ ಗುನ್ನಳ್ಳಿ. ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಕನಿಷ್ಠ ಪಿಂಚಣಿಗೆ ಒತ್ತಾಯಿಸಿ ಬೀದರ್ನಲ್ಲಿ ಕೇಂದ್ರ ಕಾರ್ಮಿಕ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸುದ್ದಿಯ ವಿವರಗಳು. ಬೀದರ್ ನಗರದ ರಾಂಪುರೆ ಕಾಲೋನಿಯಲ್ಲಿ ಶ್ರೀ ಗುರುದತ್ತ ಧ್ಯಾನ ಮಂದಿರದಲ್ಲಿ ಸಹಜ ಸ್ಥಿತಿ ಯೋಗ ಶಿಬಿರವನ್ನು 13 ದಿನಗಳ ಕಾಲ ಪೂಜ್ಯ ಶ್ರೀ ಗುರುದತ್ತ ಗುರುಜಿ ಅವರ ನೇತೃತ್ವದಲ್ಲಿ ಸಹಜ ಸ್ಥಿತಿ ಯೋಗ ಶಿಬಿರದಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ಆಧ್ಯಾತ್ಮಿಕತೆ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅನನ್ಯವಾದ ಅಗಾಧವಾದ ಶಕ್ತಿಯನ್ನು ಹುದುಗಿರುತ್ತದೆ. ಇದನ್ನು ಜೀವನದಲ್ಲಿ ಅರ್ಥಪೂರ್ಣಗೊಳಿಸಲು ಹಾಗೂ ನಮ್ಮೆಲ್ಲರಲ್ಲಿರುವ ಆಂತರಿಕ ಶಕ್ತಿಗಳನ್ನು ಅನುಭವಿಸಲು ಸದಾ ಸುಖ ಸಂತೋಷದಿಂದಿರಲು ಧ್ಯಾನ, ಭಕ್ತಿ, ಜ್ಞಾನ ಹಾಗೂ ಕರ್ಮಯೋಗಗಳ ಸಮ್ಮಿಶ್ರ ಶಿಬಿರ. ಆನಂದಮಯ ಜೀವನ ದರ್ಶನದ ಅನುಭವ, ಕಮ್ಮಟ, ದುಃಖದಿಂದ ಸಂತೋಷ, ಸಂತೋಷದಿಂದ ನಿಜಾನಂದ, ಅನಾರೋಗ್ಯದಿಂದ ಆರೋಗ್ಯ, ಬಂಧನದಿಂದ ಮುಕ್ತಿ, ಅಂಧಕಾರದಿಂದ ನಿರಂಧಕಾರ ಹಾಗೂ ಮಾನವೀಯತೆಯಿಂದ ವಿಶ್ವ ಮಾನವದೆಡೆಗೆ ಸಾಗುವ ಮಹಾ ಸತ್ಸಂಗವಾಗಿತ್ತು. ರಾಜಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನದಿಂದ ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತರಾಗಬಹುದು ಎಂದು ಮಾತನಾಡುತ್ತಾ ಹೇಳಿದರು. ಶಿಬಿರದಲ್ಲಿ ಪಾಲ್ಗೊಂಡ ಭಕ್ತರು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಶಾಂತಲಿಂಗ್ ಸಾವಳಗಿ, ರಾಜವರ್ಧನ್ ವಿ ಶೆಟ್ಟಿ, ವಿಶ್ವನಾಥ್ ಪಾಟೀಲ್, ಬಸವರಾಜ್ ಮಳಚಾಪುರ್, ಶಿವಕುಮಾರ್, ಮಲ್ಲಿಕಾರ್ಜುನ್ ಸೇರಿದಂತೆ ರಾಂಪುರೆ ಬಡಾವಣೆ ಜನರು ಸೇರಿದಂತೆ ಸುತ್ತಮುತ್ತಲಿನ ಬಡಾವಣೆಯ ಜನರು ಇದ್ದರು. ರಾಜಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನದಿಂದ ದೀರ್ಘಕಾಲದ ಕಾಯಿಲೆಗಳಾದ ಅಸ್ತಮಾ, ಮಧುಮೇಹ, ಹೆಚ್ಚು ರಕ್ತದೊತ್ತಡ, ಅರ್ಧ ತಲೆನೋವು, ಸಂಧಿವಾತ ಹಾಗೂ ಮಾನಸಿಕ ಕಾಯಿಲೆಗಳಿಂದ ಮುಕ್ತರಾಗಬಹುದು. ಮನುಷ್ಯನ ಬದುಕಿನ ಉದ್ದೇಶವೇನು? ಸೃಷ್ಟಿಯಲ್ಲಿ ನಡೆಯುವ ಸರ್ವ ಪ್ರಕ್ರಿಯೆಗಳ ಕಾರಣವೇನು? ನೆಮ್ಮದಿ ಸಂತೋಷಕ್ಕಾಗಿ ಮನುಷ್ಯ ರೂಢಿಸಿಕೊಂಡಿರುವ ಧರ್ಮ, ಕಾನೂನು, ಹಣ, ದ್ರವ್ಯಗಳ ಈ ವ್ಯವಸ್ಥೆಯು ನಮಗೆ ನಿಜ ಸುಖ ನೀಡುತ್ತದೆಯೇ? ಇದೆಲ್ಲದಕ್ಕೂ ಪರಿಹಾರ 13 ದಿನಗಳ ತರಬೇತಿಯಲ್ಲಿ ಸಾಧ್ಯ. ಈ ತರಬೇತಿಯು ಪ್ರತಿದಿನ 2.5 ಗಂಟೆಗಳ ಕಾಲ ನಡೆಯಿತು. ಮಾನಸಿಕ ಒತ್ತಡ ಮತ್ತು ಮನಸ್ಸಿನ ಸಮತೋಲನವನ್ನು ಹತೋಟಿಯಲ್ಲಿಡಲು ಸಾಧ್ಯವಾಗುವುದು. ಆತ್ಮಸ್ಥೈರ್ಯ ಮತ್ತು ಜ್ಞಾಪಕ ಶಕ್ತಿಯ ಬೆಳವಣಿಗೆಗೆ ಸಹಾಯಕವಾಗಿತ್ತು. ಮಾನಸಿಕ ಧೈರ್ಯವನ್ನು ತಂದುಕೊಡಲು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದು ಮಾತನಾಡುತ್ತಾ ಹೇಳಿದರು. ಅನುಗ್ರಹಿಸಿದರೆ ಜಗತ್ತಿನ ಎಲ್ಲ ಶಕ್ತಿಯು ಅದನ್ನು ಅಭಿವ್ಯಕ್ತಿಗೊಳಿಸ್ತಾ ವ್ಯಕ್ತಿಯು ನಾನು ಸರಿಯ ಪರಿಸರ ಪರವಾಗಿ ಅನಂತ
ಅರ್ಪಿಸುತ್ತಾ ಈ ಬ್ಯಾಂಕಿನ ಶಿಬಿರಗಳಿಗೆ ವಿಶೇಷವಾಗಿ ನಿಮ್ಮ ಒಂದು ಪ್ರಸಾದ ಕೇಳಿತ್ತು. ನೀವೇನು ಪ್ರಸಾದ ತಂದಿದ್ದೀರಿ? ಒಂದು ಕಾಳು ಪ್ರಸಾದ ಪೂರ್ಣ ಆಗಬಾರದು. ನಮ್ಮ ಬದುಕಿನಲ್ಲಿ ನಾವೇನೋ ಒಂದು ಕಾಳು ಆಹಾರ ಹಾಳು ಮಾಡುವುದಿಲ್ಲ. ಯಾಕೆಂದರೆ ಜಗತ್ತಲ್ಲಿ ಆಹಾರದಿಂದ ಸಾಯ್ತಾ ಇರುವ ಲಕ್ಷಾಂತರ ಜೀವಿಗಳಿದ್ದಾರೆ. ಗೊತ್ತಾಗಲ್ಲ, ನೀವು ತಿನ್ನುವ ಮಕ್ಕಳಲ್ಲಿ ಎಲ್ಲೋ ಒಂದು ಕಾಳು ಆಹಾರ ನೀಡಬಾರದು. ಮಕ್ಕಳಿಗೆ ಪ್ರಸಾದವನ್ನು ನೀಡುವಾಗ ಮಕ್ಕಳನ್ನು ನೋಡಿ ನೀಡಬೇಕು. ಒಂದು ವೇಳೆ ಯಾರೇ ಮಕ್ಕಳಿಗೆ ಅದರ ಪತ್ರೊಳಗೆ ಪ್ರಸಾದವನ್ನು ಬಿಟ್ಟರೆ ಅವರ ತಂದೆ ತಾಯಿಗಳನ್ನು ಸ್ವೀಕರಿಸಬೇಕು. ಸೊ ಈ ಪ್ರಸಾದ ತಗೊಂಡಾದ್ಮೇಲೆ ಆ ಪತ್ರೊಳಗೆ ಕೂತು ನಾವು ಪ್ರಸಾದ ತಗೊಳ್ಳೋದು ಸ್ವಚ್ಛವಾಗಿರುತ್ತೆ. ಆ ಪತ್ರೊಳಗೆ ಅಂದರೆ ಒಂದು ಕಾಳು ಆಹಾರವನ್ನು ಎಲ್ಲೂ ಹಾಳು ಮಾಡಬಾರದು. ಗೊತ್ತಾಯ್ತಲ್ಲ, ಈ ಜನ್ಮದಲ್ಲಿ ನಾವೇನಾದರೂ ಒಂದು ಕಾಳು ಆಹಾರವನ್ನು ಹಾಳು ಮಾಡಿದರೆ ಮುಂದಿನ ದಿನದಲ್ಲಿ ಆ ಒಂದು ಕಾಳು ಆಹಾರವನ್ನು ಪಡೆಯಲಿಕ್ಕೆ ಅತಿ ಕಷ್ಟವನ್ನು ಪಡಬೇಕಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು, ಯಾಕೆಂದರೆ ಅನ್ನಪೂರ್ಣೆಯ ಸಾಕ್ಷಾತ್ ಶಕ್ತಿ ದೇವತೆಗಳು ನಮಗೆ ಪುಷ್ಟಿಯನ್ನು ನೀಡುವ ಶಕ್ತಿ ಯಾವುದು? ಅನ್ನದ ಬಾಣ. ಎಷ್ಟು ಚೆನ್ನಾಗಿ ಹೇಳಿದರು ಕನಕದಾಸರು. ನಾನು ನೀನೇ ನಾನೀನು ಈ ಮಾನವ ಜ್ಞಾನದಿಂದ ನಿನ್ನ ನೀನೇ ತಿಳಿದು ನೋಡೆಲೋ. ನಾನು ನೀನೇ ನಾನೀನು ಈ ಮಾನವ ಅನ್ನದಿಂದ ಬಂದ ದೇಹ ನಿನ್ನದೇನೋ. ಅನ್ನದಿಂದ ಬಂದ ದೇಹ ನಿನ್ನದೇನೋ. ಕರ್ಣನಿಂದ ಕೇಳುವ ದೋಷ ನಿನ್ನದೇನೋ. ನಾನು ನೀನು ಎನ್ನರಿಯು ಹೀನ ಮಾನವ. ಇದೇ ನಮ್ಮ ಮೊದಲನೇ ಪಾಠ. ಮೊದಲನೇ ಕ್ಲಾಸಲ್ಲಿ ಗೊತ್ತಾಯ್ತಲ್ಲ, ಪ್ರತ್ಯೇಕ ಮಾಡಿದ್ರು ನಿಮಗೆ ಜೀವನದಲ್ಲಿ ಜೀವನವನ್ನು ಕೊಡುತ್ತೇನೆ. ನೀವೆಲ್ಲರೂ ಸಂತರು, ಸತ್ಪುರುಷರು, ಸಾಧುಗಳು, ಸನ್ಯಾಸಿಗಳು ಆನಂದದಿಂದ ಬದುಕಿ ಬಾಳಿದ ಜೀವನ ಮೌಲ್ಯದ ಯೋಗ. ಗೊತ್ತಾಯ್ತಲ್ಲ, ಇದು ಪೂಜ್ಯ ಗುರುದತ್ ಗುರುಜಿಯವರ ಗುರುದತ್ ಧ್ಯಾನ ಮಂದಿರದಲ್ಲಿ ಗುರುಜಿಯವರ ಆಶೀರ್ವಾದದಿಂದ ಇದು 13 ದಿವಸ ಕಾರ್ಯಕ್ರಮ. ಸ್ಥಿತಿ ಯೋಗ ಶಿಬಿರ ಅಂತಂದು ಪೂಜ್ಯ ಗುರುಜಿಯವರು ಜೀವನ ಬದುಕೋದು ಹೆಂಗೆ ಅಂತೇಳಿ ಕೋರ್ಸ್ ಇದೆ. ಇದು 13 ದಿವಸದ್ದು. ಮತ್ತು ಧ್ಯಾನ, ಪ್ರಾಣಾಯಾಮ, ನಾವು ಎಲ್ಲ ಜೀವನ ಹೆಂಗೆ ಬದುಕಬೇಕು ಮತ್ತು ಹೆಂಗೆ ನಾವು ಸುಖ ಶಾಂತಿ ಪ್ರೀತಿಯಿಂದ ಪ್ರೇಮದಿಂದ ಬದುಕಬೇಕು ಅಂತಂದು ನಮ್ಮ ಗುರುದತ್ ಗುರುಜಿಯವರು ಎಲ್ಲರಿಗೆ ಕಳಿಸ್ಕೊಟ್ಟಿದ್ದಾರೆ. ಇದು ಭಾಳ ಹೆಮ್ಮೆಯ ವಿಷಯ. ಅವರು ಗುರುದತ್ ಗುರುಜಿಯವರು ಎಷ್ಟೇ ಸ್ಟ್ರಿಕ್ಟರು, ಏನೇ ಮನುಷ್ಯ ಏನದ ಒಂದು ಟೈಮಿಗೆ ಭಾಳ ಹೆಮ್ಮೆ ಇರ್ತದೆ. ಒಂದೇ ನಿಮಿಷ ತಡ ಅಂದ್ರೆ ಕ್ಲಾಸಿಗೆ ತಗೊಮಲ್ಲ. ಇದು ಭಾಳ ಸ್ಟ್ರಿಕ್ಟ್ ಅದ. ಅಸಲಾಗಿ ಇಟ್ಟು ಹೇಳಿ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್ ಬೀದರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೀದರ್, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಬೀದರ್, ಆರೋಗ್ಯ ಇಲಾಖೆ ಬೀದರ್, ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆ ಬೀದರ್ ವತಿಯಿಂದ ಪೋಷಣ ಅಭಿಯಾನ ಪೌಷ್ಟಿಕ ಕರ್ನಾಟಕ 8ನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ 2025 12ನೇ ಸೆಪ್ಟೆಂಬರ್ನಿಂದ 11ನೇ ಅಕ್ಟೋಬರ್ವರೆಗೆ ಈ ಕಾರ್ಯಕ್ರಮವು ನಡೆಯಲಿದೆ. ಇಂದು ಬೀದರ್ ನಗರದ ಕಮಠಾಣ್ ಗ್ರಾಮದಲ್ಲಿ ಶಾರದಾ ಕಲ್ಮಲ್ಕರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, 3 ಹಂತದಲ್ಲಿ 3 ವರ್ಷದ ಯೋಜನೆಯಾಗಿದೆ. 2% ರಕ್ತಹೀನತೆ ಕಡಿಮೆ ಮಾಡುತ್ತೆ. ಗರ್ಭಿಣಿಯರು ಮತ್ತು ಬಾಣಂತಿಯರಲ್ಲಿ 3% ಅಪೌಷ್ಟಿಕತೆ ಮಕ್ಕಳ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಯೋಜನೆಯನ್ನು ಪೋಷಣ ಮಾಸಾಚರಣೆ ಜಾರಿಗೆ ತಂದಿವೆ. ಸರ್ಕಾರವು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಪ್ರಮುಖ ಪಾತ್ರವಾಗಿದೆ ಎಂದು ಮಾತನಾಡುತ್ತಾ ಹೇಳಿದರು.
ಇಂದು ಶ್ರೀಮಂತ ಕಾರ್ಯಕ್ರಮದಲ್ಲಿ ಬಳೆ, ಹಣ್ಣು, ಹೂ, ತೆಂಗಿನಕಾಯಿ ನೀಡುವ ಮೂಲಕ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಸೂಪರ್ವೈಸರ್ ಸುರೇಖಾ, ಎಚ್ಡಿಎಂಸಿ ಅಧ್ಯಕ್ಷ ಅಂಬರೀಶ್, ಪಂಚಾಯತ್ ಅಧ್ಯಕ್ಷೆ ಚಿನ್ನಮ್ಮ, ಯೂನಿಯನ್ ಲೀಡರ್ ಶಕುಂತಲಾ ಸೋನಿ, ಶಾಲೆಯ ಮುಖ್ಯ ಗುರುಗಳು ಸುಕುಮಾರಿ, ಜಿಲ್ಲಾ ಕೋಆರ್ಡಿನೇಟರ್ ಅನಿತಾ, ಎಚ್ಡಿಎಂಸಿ ಸದಸ್ಯರಾದ ಶಿವಾಜಿ, ಗ್ಯಾರಂಟಿ ಸಮಿತಿ ತಾಲೂಕಾ ಉಪಾಧ್ಯಕ್ಷರು ರಾಜ್ಕುಮಾರ್ ಮಡ್ಕಿ, ಸಾಜಿದ್ ಪಾಷಾ, ಶಿವಕುಮಾರ್ ಕುತ್ತಾಬಾದ್, ಪವನ್ ಬಾಪೂರೆ, ಚೆನ್ನಮ್ಮ, ಜಗದೇವಿ ಸಂಗುಳಿಗೆ, ಸುನೀತಾ, ಹಾಲಮ್ಮ, ಜಗದೇವಿ ಮಂದಕ್ನಳ್ಳಿ, ಉಷಾರಾಣಿ, ಸರ್ವಮಂಗಲ, ಪರ್ವೀನ್, ಆಶಾ, ಚನ್ನಮ್ಮ, ಕಸ್ತೂರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಾಸ್ತಾವಿಕ ನುಡಿ ನಮ್ಮ ಶಾರದಾ ಮೇಡಮ್ ಅವರು ಹೇಳಬೇಕಂತೇಳಿ ಕೇಳ್ಕೊಳ್ತೀವಿ. ಇಂದಿನ ಪೋಷಣ ಮಾಸಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕಮಟಣ ಪಂಚಾಯತ್ ಅಧ್ಯಕ್ಷ ಹಾಗೂ ತಾಲೂಕಾ ಪಂಚಾಯತ್ ಗ್ಯಾರಂಟಿ ಸದಸ್ಯರವರೇ ಹಾಗೂ ಆರೋಗ್ಯ ಇಲಾಖೆ ಇವತ್ತಿನ ದಿವಸ ನಾವು ಪೋಷಣ ಮಾಸಾಚರಣೆಯನ್ನು ಪ್ರತಿ ವರ್ಷನೂ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಇದೇ ಕಮಟಣದಲ್ಲಿ ಇದೇ ಪ್ಲೇಸಲ್ಲೇ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಈಗ ನಾವು 8 ವರ್ಷದಿಂದನೂ ಅದನ್ನೇ ಹೇಳ್ತಾ ಇದ್ದೀವಿ. ಅದನ್ನು ಎಷ್ಟು ಮನ ಮುಟ್ಟಿದೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಮಕ್ಕಳಿಗೆ ಎಷ್ಟು ತಲುಪದ ಅನ್ನೋದು ವಿಶ್ಲೇಷಣೆ ಗ್ರೀನ್ ಇಂಪ್ಲಿಮೆಂಟೇ ಇಲ್ಲ ಅಂದ್ರೆ ಅದು ಏನು ಕಲಿತದ ಫಸ್ಟ್ ನಾವು ನೋಡ್ಬೇಕಾಗಿರೋದು ಮಗು ಏನದು 1000 ದಿನಗಳಂತ ಹೇಳ್ತೀವಿ ನಾವು ಪೋಷಣದಲ್ಲಿ. ಅಂದ್ರೆ ದಿನಗಳಿರ್ತಾವ, 1000 ದಿನಗಳು ಬಹಳ ಇಂಪಾರ್ಟೆಂಟ್. ಅಂದ್ರೆ ಆ ಟೈಮಲ್ಲಿ ಮಗುವಿನ ಬ್ರೈನು ಮತ್ತು ಅಂಗಾಂಗಗಳ ಬೆಳವಣಿಗೆ ಆಗ್ತದೆ. ಹಂಗಾಗಿ ಆ ಟೈಮಲ್ಲಿ ಬದಲಾಗಿ ನೀವು ಪೌಷ್ಟಿಕ ಆಹಾರದಿಂದ ಮೊಳಕೆ ಕಾಳಾಗಿರ್ಲಿ, ಸೊಪ್ಪು, ಹಣ್ಣು ಈ ಥರದ್ದು ತಿಂದರೆ ನೀವು ಒಳ್ಳೆಯದು, ಮಗುವಿಗೆ ಒಳ್ಳೆಯದು. ಅದು 1 ವರ್ಷ ಆದ್ರೂ ಮಗುವಿಗೆ ಎದೆ ಹಾಕ್ಬಿಡ್ತೀವಿ. ಮತ್ತು ನಂತರ 6 ತಿಂಗಳ ನಂತರ ಮಗುವಿಗೆ ಪೂರಕ ಪೌಷ್ಟಿಕ ಆಹಾರಗಳನ್ನು ಕೊಡ್ರಿ. ಈಗ ನಮ್ಮಲ್ಲಿ ಸಿಗುವಂಥ ಮಿಕ್ಸ್ ಆಗಿರಲಿ, ನೀರಲ್ಲಾಗಿ 1 ಚಮಚ ಹಾಕಿ ಅದನ್ನ ತಿರುಗಿಸಿ ಗಂಜಿ ಥರ ಮಾಡಿ ಮಕ್ಕಳು 6 ತಿಂಗಳು ಆದಮೇಲೆ ಹೋಗಬೇಕು. ಹಾಗಾಗಿ ನೀವು ಹೆಚ್ಚು ಫಾರಿನ್ ಫುಡ್ ಅಥವಾ ಫಾರಿನ್ ಜೀನ್ಸ್ ಫುಡ್ಗಳ ಕಡೆ ಗಮನ ಕೊಡದೇನೆ ಆದಷ್ಟು ಮನೆಯ ಆಹಾರಗಳನ್ನು ಬಳಸಿ. ಸರ್ಕಾರಿ ಶಾಲೆಗಳನ್ನು ಬಳಸು, ಪ್ರೈವೇಟ್ ಶಾಲೆಗಳನ್ನು ಬಳಸಿದ್ರೆ ಮಗ ಹುಷಾರಾಗ್ತದೆ, ಮಗ ಆಗಿರಲಿ ಮಗಳಾಗಲಿ. ಹಾಗಾಗಿ ನಮ್ಮ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸರ್ಕಾರದ ನಿಮ್ಮ ಅನುದಾನದಲ್ಲಿ ಅಥವಾ ನಿಮ್ಮ ಕಾರ್ಯಕ್ರಮದಲ್ಲಿ ನಮ್ದೊಂದು ಭಾಗವನ್ನು ಇಟ್ಕೊಳ್ಳೋದು ಮೇಡಮ್. ಅದಕ್ಕೆ
ಮತ್ತು 2% ರಕ್ತಹೀನತೆ ಕಡಿಮೆ ಮಾಡೋದು, ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ 3% ಅಪೌಷ್ಟಿಕ ಮಕ್ಕಳ ಪ್ರಮಾಣವನ್ನು ಕಡಿಮೆ ಮಾಡುವಂಥ ಒಂದು ಪ್ಲಾನ್ ಆಗಿ ನಾವು ಪೋಷಣ ಮಾಸಾಚರಣೆಯನ್ನು ಜಾರಿಗೆ ತಂದಿದ್ದು. ಅಲ್ಲಿಂದ ಇಲ್ಲಿವರೆಗೂ ನಾವು ಏನು ಮಹಿಳೆಯರಲ್ಲಿನ ರಕ್ತಹೀನತೆ ಮತ್ತು ಮಕ್ಕಳ ಅಪೌಷ್ಟಿಕತೆಯನ್ನು ನಿವಾರಣೆಗೋಸ್ಕರ ಸರ್ಕಾರ ಹಲವು ಯೋಜನೆಗಳನ್ನು ಮಾಡಿಕೊಂಡದ. ಅದರಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಏನು ಆರೋಗ್ಯ ಇಲಾಖೆಯ ಪ್ರಮುಖ ಪಾತ್ರ ಆಗಿದೆ ಈ ಯೋಜನೆ. ಅಂದಾಗೂ ನಾವು ಅಪೌಷ್ಟಿಕ ಮಕ್ಕಳು ಆಗಿರಲಿ ಅಥವಾ ರಕ್ತಹೀನತೆಯಿಂದ ಗರ್ಭಿಣಿಯರ ಡೆತ್ ಆಗುವಂಥದ್ದಾಗಿರಲಿ ಆಗಬಾರ್ದು ಅನ್ನೋ ಉದ್ದೇಶ ಹೊಂದಿ ನಾವು ಇಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ಇದು ಪ್ರತಿಯೊಂದು ಏನದ ಆಹಾರಗಳನ್ನ ನಾವು ಇಡುವಂಥ ಉದ್ದೇಶ ಏನಂತಂದರೆ ಯಾವ ಆಹಾರದಲ್ಲಿ ಯಾವ ವಿಟಮಿನ್ನು ಮಿನರಲ್ಸು ಮತ್ತು ಪ್ರೋಟೀನು ಸಿಗುತ್ತೆ ಅನ್ನುವಂಥ ತೋರಿಸ್ಲಿಕ್ಕಂತ ಇದು ಎಕ್ಸಿಬಿಷನ್ ಮಾಡ್ತೀವಿ ನಾವು ಈ ಮಂತಲ್ಲಿ. ಅಂದರೆ ಕರಿಬೇವು ತಿಂದರೆ ಏನಾಗುತ್ತೆ, ಪಾಲಕ್ ತಿಂದರೆ ಏನು ಬರುತ್ತೆ, ಕ್ಯಾರೆಟಿಂದ ಏನು ಸಿಗುತ್ತೆ ಅನ್ನುವಂಥದ್ದು. ಅಂದಾಗ ನಾವು ಭಾರತೀಯರು ಬಹಳ ಲಕ್ಕಿ ಅಂತ ಅನ್ಬೇಕು. ಯಾಕಂತಂದ್ರೆ ನಮ್ಮಲ್ಲಿ ಎಲ್ಲ ಆಹಾರಗಳು ನಾವೇನು ಕೃಷಿ ಭೂಮಿ ಅದ, ನೈಸರ್ಗಿಕವಾಗಿ ಸಿಗುವಂಥ ಆಹಾರಗಳನ್ನು ನಾವು ತಿನ್ನುವಂಥದ್ದು ರೂಢಿ, ನಮ್ಮ ದೈನಂದಿನ ರೂಢಿ ಐತಿ. ಆದರೆ ನಾವು ಇತ್ತೀಚೆಗೆ ಅದನ್ನು ಮರೆತು ಬಿಟ್ಟು ಫಾರಿನ್ ಸ್ಟೈಲ್ಗೆ, ಈಗ ಚೀನಾ, ಅಮೇರಿಕ ಈ ಥರದ್ದು ಫಾರಿನ್ ಸ್ಟೈಲು ಬ್ರೆಡ್ಡು, ಬರ್ಗರು, ಈ ಥರ ಕೋಕಾ-ಕೋಲಾ ಈ ಥರದ್ದೆಲ್ಲ ತಿನ್ನುವಂಥ ಮಕ್ಕಳಿಗೂ ಹ್ಯಾಬಿಟ್ ಮಾಡ್ತಾ ಇದ್ವಿ, ನಾವು ಹ್ಯಾಬಿಟ್ ಮಾಡ್ಕೊಳ್ಳತ್ತೀವಿ. ಅದರಿಂದ ಏನಾಗ್ತಾ ಇದೆ, ಮಹಿಳೆಯರಲ್ಲಿ ಅಥವಾ ಮಕ್ಕಳಲ್ಲಿ ಅಧಿಕ ಬೊಜ್ಜಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದರಲ್ಲಿಂದ ಏನಾಗ್ತದ, ಬಾಡಿ ಬೆಳೀತದ, ಬ್ರೈನ್ ಬೆಳೆಯೋದಿಲ್ಲ. ನಮ್ಮ ಏನು ಇವು ಪ್ರಾಚೀನ ಆಹಾರಗಳದಾವಲ್ಲ, ಆರೋಗ್ಯನೂ ಚೆನ್ನಾಗಿರ್ತದ, ಬ್ರೈನು ಇಂಪ್ರೂವ್ಮೆಂಟ್ ಆಗ್ತದ. ಹಾಗಾಗಿ ನಾವು ಅದನ್ನು ಮಕ್ಕಳಿಗೆ ಏನು ಜಂಕ್ ಫುಡ್ಗಳನ್ನ ಕೊಡದೇ ಇರೋದು ಭಾಳ ಒಳ್ಳೆಯದು. ಈಗ ನಾವು ಡ್ರಿಂಕ್ ಮಾಡಿದರೆ ಹಾರ್ಟು ಲಿವರು ಹಾಳಾಗ್ತದೆ ಅಂತ ಹೇಳ್ತಾರೆ. ಬಟ್ ಈ ಕೋಕಾ-ಕೋಲಾ ಇವನ್ನೆಲ್ಲ ಸಣ್ಣ ಮಕ್ಕಳಿಗೆ 2-3 ವರ್ಷದ ಮಕ್ಕಳಿಗೆ ಕೊಟ್ರೆ ಕಳ್ಳಿಗೆ ಅದು ಹೋಗಿ ಏನಾಗ್ತದೆ, ಅದೇ ಏನು ಇದರಲ್ಲಿ ಏನಿರುತ್ತಲ್ಲ ಮದ್ಯಪಾನಗಳಲ್ಲಿ ಇರುವಂಥ ಕೆಮಿಕಲ್ ಅದು ಕೋಕಾ-ಕೋಲಾದಾಗ ಇರ್ತದೆ. ಈಗ ಆಲ್ಮೋಸ್ಟ್ ಮಕ್ಕಳಿಗೆ ಚಿಪ್ಸು ಕೋಕಾ-ಕೋಲಾ ಕೊಡ್ತೀವಿ, ಅದು ಕರಳಲ್ಲಿ ಹೋಗಿ ಅದು ಅವ್ರ ಡೈಜೆಷನ್ ಸಿಸ್ಟಮ್ನೇ ಹಾಳು ಮಾಡ್ತದೆ. ಅವು ಮಕ್ಕಳಿಗೆ ಊಟ ಮಾಡಲ್ಲ. ಊಟ ಈಗ ಎಲ್ಲರೂ ತಾಯಿ ಹೇಳ್ತೀರಿ ಮಕ್ಕಳು ಊಟ ಮಾಡಲ್ಲ. ಈಗ ನಾನು ಒಬ್ಬ ತಾಯಿಯಾಗಿ ಅದನ್ನೇ ಹೇಳ್ತೀನಿ, ನನ್ನ ಮಕ್ಕಳು ಊಟ ಮಾಡಲ್ಲ ಅಂತ. ಆದ್ರೆ ಅದಕ್ಕೆ ಕಾರಣ ನಾವೇನೆ. ಅವಕ್ಕೆ ಚಿಪ್ಸ್ ಕೊಡ್ತೀವಿ, ಕೋಕಾ-ಕೋಲಾ ಕೊಡ್ತೀವಿ, ಅದರಿಂದ ಅವಾಗ ಅಷ್ಟು ಗೊತ್ತಾಗಲ್ಲ ಯಾರ್ಯಾರು ಏನೇನು ತಿನ್ನಬೇಕು, ಯಾರ್ಯಾರು ಏನೇನು ತಿನ್ನಬಾರ್ದು, ಯಾವ ಪೌಷ್ಟಿಕ ಆಹಾರದಲ್ಲಿ ಏನೇನವ. ಆಲ್ಕೋಹಾಲು ಹೇಳಿದ್ರು ಮೇಡಮ್ ಅವರು, ನಾವೆಲ್ಲರೂ ಕೋಕಾ-ಕೋಲಾ ಥಮ್ಸಪ್ ಕುಡಿಸ್ತೇವೆ, ಅದರಲ್ಲಿ ಆಲ್ಕೋಹಾಲೇ ಇರುತ್ತೆ ಮೇಡಮ್. ಕರೆಕ್ಟ್ ಹೇಳಿದ್ರಿ ನೀವು. ಇಲ್ಲಿ ಆಲ್ಕೋಹಾಲ್ ಇಲ್ಲದೇ ಅದು ಆಗೇ ಹೋದ್ರಿ. ಆದರೆ 2% ಇದ್ರೆ 1% ಇರುತ್ತೆ. ಇವೆಲ್ಲವೇ ದೇಶೀಯವರು, ಯಾವ ವಿದೇಶಿ ಇಲ್ಲ. ನೀವು ಹೇಳಿದ ಪ್ರಕಾರ ಪಿಜ್ಜಾ, ಬರ್ಗರು ಏನು ಇವೆಲ್ಲ ಚೈನೀಸ್ ಫುಡ್ ಬಂದ್ಬಿಡ್ತಾವೆ ಇವಾಗ. ಅದ್ರ ಬಗ್ಗೆ ನಿಮಗೆ ಸಂಶಯನೇ ಇಲ್ಲ. ಆ ಥರ ಇವಾಗ ಈ ಕಾರ್ಯಕ್ರಮಕ್ಕೆ ನನಗೆ ನೀವು ಆಹ್ವಾನ ಮಾಡಿ ಒಂದು ವೇದಿಕೆಯನ್ನು ಕೊಟ್ಟು ನೀವು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇವೆ. ಕೂಸು ಯಾವಾಗ ಹೊಟ್ಟೆಗಿರ್ತಾರೆ, ತಾಯಿ ಹೊಟ್ಟೆಗಿರ್ತಾರೆ, ಅಲ್ಲಿಂದ ಅವ್ರು ಕೂಸು ಚಿಂತನೆ ಮಾಡ್ಕೊತಾ ಬರೋದು ಇಲಾಖೆ ಅಂತ ಇದು ಮಹಿಳಾ ಮಕ್ಕಳ ಹಕ್ಕಿನ ಇಲಾಖೆ. ಸರ್ಕಾರ ಯಾವ ರೀತಿ ಯಾವಾಗ ಕೂಸಿನ ಇನ್ನ ಹೊರಗೆ ಬಂದಿಲ್ಲ, ಇನ್ನ ವಿಚಾರ ಮಾಡಿ ಅದ್ರ ಬಗ್ಗೆದಾಗ ಅಂಥವ್ರಿಗೆ, ಅಂಥ ಕೂಸಿಗೆ, ಅಂಥ ತಾಯಿಗೆ ಏನು ಆಹಾರ ಕೊಡಬೇಕು, ಯಾವಾಗ ಅವ್ರಿಗೆ ಏನು ಔಷಧಿ ಕೊಡ್ಬೇಕು, ಅವ್ರಿಗೆ ಯಾವ ರೀತಿ ಮುಂದೆ ಏನೇನು ಮಾಡ್ಬೇಕು, ಈ ರೀತಿ ಪೂರ ಟ್ರೈನಿಂಗ್ ಕೊಡ್ತಾರ. ಇದು ನಮ್ಮ ಸರ್ಕಾರ ಚಿಂತನೆ. ಮತ್ತು ಸರ್ಕಾರ ಚಿಂತನೆ ವಿಚಾರ ಬಗ್ಗೆದಾಗ ನಾವು ವಿಚಾರ ಮಾಡಿದ್ರಂತೂ ಸರ್ಕಾರ ಭಾಳ ಒಳ್ಳೆ ಕಾರ್ಯಕ್ರಮ ಇರ್ತದೆ. ಭಾಳ ಒಳ್ಳೆ ಕಾರ್ಯಕ್ರಮ ಅದ ಸರ್ಕಾರದ ಬಂದು. ಆ ಕಾರ್ಯಕ್ರಮಕ್ಕೆ ನಾವೇನದ ಇದು ಕಾರ್ಯರೂಪಿಗೆ ತರಬೇಕಂದ್ರು ಅವ್ರ ಜವಾಬ್ದಾರಿ, ಅವ್ರ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಇರ್ತಾರೋ ಅವ್ರು ಒಳ್ಳೆಯವ್ರು ಇರ್ಬೇಕು. ಯಾವ ರೀತಿ ಮನೆಯವರು ದೊಡ್ಡವ್ರು, ಮನೆಯವ್ರ ಮೇನ್ ವ್ಯಕ್ತಿನೇ ಒಳ್ಳೆಯವ್ರು ಇದ್ರು ಅಂತೂ ಆ ಮನೆ ಚಂದ ಇರ್ತಾರೆ. ಊರಾಗಿನ ದೊಡ್ಡ ವ್ಯಕ್ತಿ, ಒಂದು ಮುಖ್ಯ ವ್ಯಕ್ತಿ ಚಂದ ಇರ್ತಾರಂದ್ರೆ ಆ ಊರಾಗಿನ ಹೆಸರು ಬೇರೆ ಊರಿಗೆ ಚಂದ ಒಯ್ತದೆ. ಆ ಊರಾಗ ಒಂದು ಒಳ್ಳೆ ನ್ಯಾಯ ಆಯ್ತದಪ್ಪ ಅಂತಪ್ಲ ಐತದ. ಅದೇ ರೀತಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆದಾಗ ನಮ್ಮ ಸೌಭಾಗ್ಯ ಇದು. ನಮ್ಮ ಬೀದರ್ ತಾಲೂಕಾಗ ನಮ್ಮ ಸೌಭಾಗ್ಯ, ನಮ್ಮ ಬೀದರ್ ಜಿಲ್ಲೆಗಿದು ಸೌಭಾಗ್ಯ. ಶಾರದಾ ಮೇಡಮ್ ಅಂತ CDPO ನಿಮ್ಮಂಥವ್ರಿಗೆ ಎಲ್ಲರಿಗೆ ಸಿಕ್ಕ್ಯಾರಂತೂ ಭಾಳ ನಮ್ಮ ಸೌಭಾಗ್ಯ.
ವೀರಶೈವ ಲಿಂಗಾಯತ ಎಂಬುದು ಅವೈಜ್ಞಾನಿಕ ಪದವಾಗಿದೆ. ವೀರಶೈವ ಶಬ್ದವನ್ನು 2002ರ ನಂತರ ಎಸ್.ಎನ್. ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಸೇರ್ಪಡೆ ಮಾಡಿರುವಂಥದ್ದು. ವೀರಶೈವ ಎಂಬುದು ಲಿಂಗಾಯತ ಧರ್ಮದ ಒಳಪಂಗಡವಾಗಿದೆ ಎಂದು ಜಾಗತಿಕ ಲಿಂಗಾಯತ ಮಹಾಸಭೆಯ ಜಿಲ್ಲಾಧ್ಯಕ್ಷ ಬಸವರಾಜ ಧನ್ನೂರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಚನ ಸಾಹಿತ್ಯದಲ್ಲಿ ವೀರಶೈವ ಪದ ಎಲ್ಲಿಯೂ ಬಳಕೆಯಾಗಿಲ್ಲ. ದೇಶದ ಹೆಸರು ಕೇಳಿದರೆ ಭಾರತ, ರಾಜ್ಯದ ಹೆಸರು ಕೇಳಿದರೆ ಕರ್ನಾಟಕ ಎಂದು ಹೇಳುವಂತೆ ಧರ್ಮದ ಹೆಸರು ಲಿಂಗಾಯತ, ಬಳಿಕ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಒಕ್ಕಲಿಗ, ಲಿಂಗಾಯತ ಬಣಜಿಗ, ಲಿಂಗಾಯತ ಹಡಪದ, ಲಿಂಗಾಯತ ಮಡಿವಾಳ ಎಂದು ಬರೆಸಬೇಕು. ಯಾವುದೇ ಕಾರಣಕ್ಕೂ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆಸಕೂಡದು ಎಂದು ಧನ್ನೂರ್ ತಿಳಿಸಿದ್ದರು. ಹಿಂದೂ ಧರ್ಮದ ಬಗ್ಗೆ ನಮಗೆ ಅಭಿಮಾನವಿದೆ. ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ. ಆದರೆ ಧಾರ್ಮಿಕವಾಗಿ ಲಿಂಗಾಯತರು, ಜೈನ, ಕ್ರೈಸ್ತ, ಸಿಖ್, ಬೌದ್ಧರಂತೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ. ಇದರಲ್ಲಿ ಸ್ವತಂತ್ರ ಧರ್ಮದ ಎಲ್ಲ ಲಕ್ಷಣಗಳು ಇವೆ. ಇನ್ನೇನು ಮಾನ್ಯತೆ ಸಿಗಬೇಕಾಗಿದೆ. ಜಾಗತಿಕ ಲಿಂಗಾಯತ ಮಹಾಸಭೆ ವೀರಶೈವ ಲಿಂಗಾಯತ ವಿಷಯ ಕುರಿತಂತೆ ಕೋರ್ಟ್ ಮೆಟ್ಟಲೇರಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ತೀರ್ಪು ಬರಲಿದೆ. ಆದ್ದರಿಂದ ಸೆಪ್ಟೆಂಬರ್ 22ರಿಂದ ಆರಂಭವಾಗಲಿರುವ ಜಾತಿ ಜನಗಣತಿಯಲ್ಲಿ ಲಿಂಗಾಯತರು ಧರ್ಮದ ಇತರೆ ಕಾಲಂನಲ್ಲಿ ಲಿಂಗಾಯತ ಎಂದು ಮಾತ್ರ ಬರೆಸಬೇಕು. 97 ಒಳಪಂಗಡದವರು ಜಾತಿಯ ಕಾಲಂನಲ್ಲಿ ತಮ್ಮ ತಮ್ಮ ಜಾತಿಗಳನ್ನು ನಮೂದಿಸಬೇಕೆಂದು ಧನ್ನೂರ್ ಹೇಳಿದ್ದರು. ಯುವ ಮುಖಂಡರಾದ ಬಸವರಾಜ ಭತ್ಮೂರ್ಗೆ ಮಾತನಾಡಿ, ನಮ್ಮ ಧರ್ಮದಲ್ಲಿಯೇ ಇರುವ ಒಡಕು ಭಿನ್ನಾಭಿಪ್ರಾಯಗಳಿಂದ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗದಿರುವುದು ದುರ್ದೈವದ ಸಂಗತಿ. ಮಾನ್ಯತೆ ಇಲ್ಲದ ಕಾರಣ ನಮ್ಮ ಮಕ್ಕಳು ಹೆಚ್ಚು ಅಂಕ ಪಡೆದರೂ ಯಾವುದೇ ಸೀಟ್ ಸಿಗುತ್ತಿಲ್ಲ. ಇದು ಹೀಗೆ ಮುಂದುವರೆದರೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಸಮಸ್ಯೆಯಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಸವ ಕಲ್ಯಾಣ ಬಸವ ಮಹಾಮನಿಯ ಸಿದ್ದರಾಮೇಶ್ವರ ಸ್ವಾಮೀಜಿ, ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದ ಶಿವಾನಂದ ಸ್ವಾಮೀಜಿ, ಭಾಲ್ಕೆ ಹಿರೇಮಠ ಸಂಸ್ಥಾನದ ಮಹಾಲಿಂಗದೇವರು, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಉಷಾ ಮಿರ್ಚೆ, ಪ್ರಮುಖರಾದ ಸುವರ್ಣ ಧನ್ನೂರ್, ವೀರಭದ್ರಪ್ಪ ಬುಯ್ಯ, ಯೋಗೇಂದ್ರ ಯದ್ಲಾಪುರೆ ಸೇರಿದಂತೆ ಇತರರು ಇದ್ದರು. 22ರಿಂದ ಪ್ರಾರಂಭವಾಗುವಂತಹ ಈ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರೂ ಧರ್ಮದ ಕಾಲಂನಲ್ಲಿ ಒಟ್ಟು ಅದರಲ್ಲಿ ಲಿಂಗಾಯತ ಧರ್ಮದ ಹೆಸರಿಲ್ಲ ಧರ್ಮದ ಕಾಲಂನಲ್ಲಿ, ಆದರೆ ಇತರೆ ಎನ್ನುವಂತಹ ಒಂದು ಕಾಲಂ ಇದೆ. ಆ ಇತರೆ ಎನ್ನುವಂತಹ ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ನಮೂದಿಸಬೇಕು. ಹಾಗೂ ಜಾತಿಯಲ್ಲಿ ಒಳಪಂಗಡಗಳಾಗಿರುವಂತಹ ಲಿಂಗಾಯತ ಬಣಜಿಗ ಆಗಿರ್ಬೋದು, ಲಿಂಗಾಯತ ಪಂಚಮಸಾಲಿ ಆಗಿರ್ಬೋದು, ಲಿಂಗಾಯತ ಮಡಿವಾಳರಾಗಿರ್ಬೋದು, ಈ ರೀತಿ ಒಟ್ಟು 97 ಒಳಪಂಗಡಗಳ ಏನು ಲಿಂಗಾಯತ ಧರ್ಮ ಹೊಂದಿದೆ. ಆ ಎಲ್ಲ ಒಳಪಂಗಡದವರು ಜಾತಿಯ ಒಂದು ಕಾಲಂನಲ್ಲಿ ಮೊದಲು ಲಿಂಗಾಯತ ಎಂದು ಬರೆದು ತಮ್ಮ ಒಳಪಂಗಡದ ಹೆಸರನ್ನು ಬರೀಬೇಕು. ಇದು ಸ್ಪಷ್ಟವಾಗಿ ನಾವು ಇಲ್ಲಿ ಲಿಂಗಾಯತರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಹೇಳಬಯಸ್ತೇವೆ. 2002ರಿಂದ ಮುಂಚೆ ಎಲ್ಲ ಜನರ ಶಾಲಾ ದಾಖಲಾತಿಗಳನ್ನು ನೋಡಿದಾಗ ಅಲ್ಲಿ ಕೇವಲ ಲಿಂಗಾಯತ ಎಂದು ಸಿಗ್ತದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಎಸ್ ನಿಜಲಿಂಗರವರು, ನಮ್ಮ ಸಮಾಜದ ಹಿರಿಯರಾದ ಬಿ.ಡಿ. ಜತ್ತಿ ಅವರಿರಬಹುದು, ಭೀಮಣ್ಣ ಖಂಡ್ರೆ ಅವರಿರಬಹುದು, ಶಾಮನೂರು ಶಿವಶಂಕರಪ್ಪನವರು ಇರಬಹುದು, ಯಾರಿದ್ದರೂ ಕೂಡ ಅವ್ರದ್ದೆಲ್ಲರ ಶಾಲಾ ದಾಖಲಾತಿಗಳು 2002ರಿಂದ ಮುಂಚೆ ತಾವು ನೋಡಿದಾಗ ಅದರಲ್ಲಿ ಲಿಂಗಾಯತ ಅನ್ನೋದು ಮಾತ್ರ ಇದೆ. ಅದು 2002ರಲ್ಲಿ ಯಾವಾಗ ಸರ್ಕಾರ ಎಸ್.ಎಂ. ಕೃಷ್ಣ ಅವರ ಸರ್ಕಾರದಲ್ಲಿ ಈ ಒಂದು ಕಂಪ್ಯೂಟರೈಸ್ಡ್ ಆಯಿತು ದಾಖಲಾತಿಗಳನ್ನು ಕೊಡುವುದು, ಆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಎನ್ನುವುದನ್ನು ಅದರಲ್ಲಿ ಉದ್ದೇಶಪೂರ್ವಕವಾಗಿ ತೋರಿಸಿ ಅದನ್ನು ಸೃಷ್ಟಿಸಲಾಗಿದೆ. ಹೀಗಾಗಿ ಇದರ ಬಗ್ಗೆ ಈಗಾಗಲೇ ಜಾಗತಿಕ ಲಿಂಗಾಯತ ಮಹಾಸಭಾ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ಹೂಡಿದೆ. ಅದರದ ಒಂದು ತೀರ್ಪನ್ನು ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ನಮಗೆ ಸಿಗ್ತದೆ. ಹೀಗಾಗಿ ಎಲ್ಲರೂ ಲಿಂಗಾಯತಂತೆ ಬರೆಸಬೇಕು. ನಾವೆಲ್ಲರೂ ಹಿಂದೂ, ನಮಗೆ ಅಭಿಮಾನ ಇದೆ. ಆದರೆ ಯಾವ ರೀತಿ ಜೈನರು ಹಿಂದೂಗಳು, ಯಾವ ರೀತಿ ಸಿಖ್ಖರು ಹಿಂದೂಗಳು, ಯಾವ ರೀತಿ ಬೌದ್ಧರು ಹಿಂದೂಗಳು, ಲಿಂಗಾಯತರು ಕೂಡ ಹಿಂದೂಗಳು. ಆದರೆ ಒಂದು ಧಾರ್ಮಿಕವಾಗಿ ಅಲ್ಲ, ಭೌಗೋಳಿಕವಾಗಿ. ಅದು ಭೌಗೋಳಿಕವಾಗಿ ನಾವು ಮತ್ತು ಜೀವನ ಪದ್ಧತಿಯಿಂದ ನಾವು ಹಿಂದೂಗಳೆಂಬ ಅಭಿಮಾನ ನಮಗಿದೆ. ಆದರೆ ಧಾರ್ಮಿಕವಾಗಿ ನಾವು ಲಿಂಗಾಯತರು. ಯಾವ ರೀತಿ ಜೈನರು ಹಿಂದೂಗಳು, ಆದರೆ ಅವರು ಧರ್ಮದ ಕಾಲಂನಲ್ಲಿ ಜೈನ್ ಅಂತ ಬರೀತಾರೆ.
ಯಾವ ರೀತಿ ಸಿಖ್ಖರು ಹಿಂದೂಗಳು ಆದರೆ ಧರ್ಮದ ಕಾಲಂನಲ್ಲಿ ಸಿಖ್ ಅಂತ ಬರೀತಾರೆ, ಯಾವ ರೀತಿ ಬೌದ್ಧರು ಹಿಂದೂಗಳು ಆದರೆ ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೀತಾರೆ, ಅದೇ ರೀತಿ ಲಿಂಗಾಯತರು ಕೂಡ ಭೌಗೋಳಿಕವಾಗಿ ಪ್ರಾದೇಶಿಕವಾಗಿ ಜೀವನ ಪದ್ಧತಿಯಿಂದ ಹಿಂದೂಗಳಾದರೂ ಧಾರ್ಮಿಕವಾಗಿ ಅವರು ಸ್ವತಂತ್ರ ಧರ್ಮ, ಪ್ರತ್ಯೇಕ ಧರ್ಮವನ್ನು ಹೊಂದಿದ್ದಾರೆ. ಹೀಗಾಗಿ ಅವರು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೀಬೇಕು. ನಮಗಿನ್ನೂ ಮಾನ್ಯತೆ ಸಿಕ್ಕಿಲ್ಲ, ನಮ್ಮ ಹೋರಾಟ ನಡೀತಾ ಇದೆ. ನಮಗೆ ಸಿಕ್ಕ, ಬೌದ್ಧ, ಜೈನರಿಗೆ ಸಿಕ್ಕಂಗೆ ಸಾಂವಿಧಾನಿಕವಾದ ಮಾನ್ಯತೆಗಾಗಿ ನಾವು ಹೋರಾಡ್ತಾ ಇದ್ದೇವೆ. ಆ ಹೋರಾಟ ಸಿಕ್ಕಿದ ಮೇಲೆ ನಮ್ಮದು ಕೂಡ ಈ ಎಲ್ಲ ಧರ್ಮಗಳಂತೆ ಈ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ಲಿಂಗಾಯತ ಎಂದು ಬರ್ತದೆ. ಆದರೆ ಅಲ್ಲಿಯವರೆಗೆ ಸರ್ಕಾರ ನಮಗೆ ಇತರೆ ಎನ್ನುವಂಥ ಒಂದು ಅವಕಾಶವನ್ನು ಕೊಟ್ಟಿದೆ. ಇತರೆ ಕಾಲಂನಲ್ಲಿ ಎಲ್ಲರೂ ಲಿಂಗಾಯತ ಎಂದು ಬರೆಸಬೇಕು. ಯಾರೂ ಯಾವುದೇ ಗೊಂದಲಕ್ಕೆ ಕಿವಿಗೊಡಬಾರದು. ನಾವು ಹೀಗೆ ಬರೆಸದೇ ಹೋದರೆ ನಮ್ಮ ಅಸ್ತಿತ್ವ ಕರ್ನಾಟಕದಲ್ಲಿ ಇರುವುದಿಲ್ಲ. ನಾವು ಈಗಾಗಲೇ ನಮ್ಮ ಸಂಖ್ಯೆ ಬಹಳಷ್ಟಿದ್ರೂ ಕೂಡ ಈ ರೀತಿಯ ಗೊಂದಲಗಳ ಕಾರಣ ನಾವು ಸಂಖ್ಯೆಯಲ್ಲಿ ತೀರಾ ಕಮ್ಮಿ ಆಗ್ತಾ ಇದ್ದೇವೆ. ಹೀಗಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ಲಿಂಗಾಯತ ಸಮುದಾಯದವರಲ್ಲಿ ಬಹಳ ಒಂದು ಮನವಿಯನ್ನು ಮಾಡ್ತಾ ಇದೆ. ತಾವೆಲ್ಲರೂ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟವಾಗಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಿರಿ, ಜಾತಿಯ ಕಾಲಂನಲ್ಲಿ ಲಿಂಗಾಯತ ಒಳಪಂಗಡದ ಹೆಸರನ್ನು ಬರೆಯಬೇಕೆಂದು ನಾನು ಇಲ್ಲಿ ಹೇಳುತ್ತೇನೆ. ಧನ್ಯವಾದ. ಯಾವುದೇ ಕಾರಣಕ್ಕೂ ಅನುಯಾಯಿಗಳು, ಬಸವ ತತ್ವ ಅನುಯಾಯಿಗಳು, ಲಿಂಗಾಯತ ಧರ್ಮೀಯರು ಇಂತಹ ಪವಿತ್ರವಾಗಿರ್ತಕ್ಕಂತಹ ಧರ್ಮಕ್ಕೆ ಅಪಚಾರ ಮಾಡದಂತೆ ಆತ್ಮಸಾಕ್ಷಿಯಿಂದ ನಾವು ಬರೆಸಿದ್ದೇ ಆದರೆ ಖಂಡಿತ ನಾವು ಮುಂದೆ ಲಿಂಗಾಯತ ಅಲ್ಪಸಂಖ್ಯಾತ ಪದವನ್ನ ನಾವು ರೆಕಾಗ್ನೈಸ್ ಆಗಿ ಸರ್ಕಾರದಿಂದ ಪಡೆದುಕೊಳ್ತೇವೆ. ಆಗ ನಮಗೆ ಯಾವ ರೀತಿಯ ಯಾವ ಸೌಲಭ್ಯಗಳು ದೊರೆಯಬೇಕೋ ಖಂಡಿತ ಸರ್ಕಾರದಿಂದ ದೊರೆಯುತ್ತವೆ. ಆದ್ದರಿಂದ ನಾವು ಯಾರು ಸಹಿತ ವಿಚಲಿತರಾಗದೆ ಈಗ ಪ್ರತಿಯೊಬ್ಬರು ನಾವು ಈ ವಿಷಯದಲ್ಲಿ ನಾವು ತಿಳಿದುಕೊಂಡು ಯಾರು ಯಾವ ವಿದ್ಯಾವಂತರಿದ್ದಾರೆ, ಕೆಲವರಿಗೆ ತಿಳುವಳಿಕೆಗಳು ಇಲ್ಲ ಅಂತಹವರಿಗೆ ಎಲ್ಲರಿಗೂ ಕೂಡ ತಿಳಿಸಿ ಲಿಂಗಾಯತ ಅಂತ ಹೇಳಿ ಬರೆಸಬೇಕು ಅಂತ ಹೇಳಿ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಸಮಾಜದ ಎಲ್ಲರಿಗೂ ನಾನು ಮನವಿ ಮಾಡಿಕೊಳ್ತೀನಿ. ಧರ್ಮಕಾಲದಲ್ಲಿ ಲಿಂಗಾಯತ ಅಂತ ನಮೂದನೆಯನ್ನು ಮಾಡಬೇಕು. ಒಳಪಂಗಡಗಳು ಏನದವ ಅವು ಜಾತಿ ಕಾಲದಲ್ಲಿ ಅವರು ಅಲ್ಲಿ ಬರೆಸಬೇಕು. ಇನ್ನೊಂದು ಎಲ್ಲರಿಗೆ ಏನು ಸಮಸ್ಯೆ ಅದಾವ ಅಂದರೆ ನಾವು ಆ ಜಾತಿಯನ್ನು ಬರೆದಿವೆ ಅಂದರೆ ನಮ್ಮ ಸೌಲಭ್ಯಗಳನ್ನು ಕಳೆದು ಹೋಗ್ತಾವ ಅನ್ನೋದು ಎಲ್ಲರಿಗೂ ಆತಂಕವನ್ನು ಭಾಳ ಮೂಡಿದೆ. ಹಾಗಾಗಿ ಪ್ರತ್ಯೇಕವಾಗಿ ಪತ್ರಿಕೆಯನ್ನು ಒಂದು ಪ್ರಿಂಟನ್ನು ಮಾಡಿದರೆ ಅದರಲ್ಲಿ ಯಾವುದೂ ಅವರೇನು ಸೌಲಭ್ಯ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಅವು ಯಾವುವು ಹೋಗೋದಿಲ್ಲ, ಅವರ ಸೌಲಭ್ಯಗಳು ಅವ್ರು ಸಿಗ್ತವೆ. ಹಾಗಾಗಿ ಮುಂದೆ ನಾವು ಸ್ವತಂತ್ರ ಧರ್ಮವನ್ನು ಆಗಲಿಕ್ಕೆ ನಮಗೆ ಭಾಳ ಅನುಕೂಲತೆಯನ್ನು ಆಗ್ತದೆ. ಹೀಗಾಗಿ ಈಗ ನಾವು ಲಿಂಗಾಯತ ಧರ್ಮ ಅಂತ ಬರೆದಿವಂದರೆ ಮುಂದೆ ಮತ್ತೆ ಇನ್ನೂ ಹೆಚ್ಚಿನ ಲಾಭನೇ ಸಿಗ್ತದೆ ವಿನಃ ಕಡಿಮೆ ಲಾಭ ನಮಗೆ ಸಿಗಲ್ಲ. ಈಗ ಇದ್ದಿದ್ದು ಲಾಭ ಸಿಗ್ತದೆ, ಮುಂದೆ ಬರೋದು ಹೆಚ್ಚು ಲಾಭನೂ ಸಿಗ್ತದೆ. ಹಾಗಾಗಿ ಎರಡಕ್ಕೂ ಅನುಕೂಲವಾಗಿರುವುದರಿಂದ ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಮನವರಿಕೆಯನ್ನು ಮಾಡಿಕೊಡ್ಬೇಕು, ಜನಗಳಲ್ಲಿ ಜಾಗೃತಿ ಮಾಡಬೇಕು. ಬಸವ ಅನುಯಾಯಿಗಳಿಗೆಲ್ಲ ಇದರ ಜಾಗೃತಿಯನ್ನು ಮಾಡಿ ಅದಕ್ಕಾಗಿ ಲಿಂಗಾಯತನೇ ಬರೆಸಿರಿ ಅಂತ ತಮ್ಮೆಲ್ಲರ ಮೂಲಕವಾಗಿ ಎಲ್ಲ ಭಕ್ತಾದಿಗಳಿಗೆ ಕರೆಯನ್ನು ಕೊಡಲಾಗ್ತದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯುವ ಜಾತಿ ಜನಗಣತಿ ಕ್ರೈಸ್ತರಿಗೂ ಮಹತ್ವದ್ದಾಗಿದೆ. ಜಾತಿ ಜನಗಣತಿಯನ್ನು ಕೈಗೊಂಡಿರುವ ಸರ್ಕಾರವನ್ನು ಕ್ರಿಶ್ಚಿಯನ್ ಸಮುದಾಯವು ಅಭಿನಂದಿಸುತ್ತದೆ. ಪ್ರತಿಯೊಂದು ಕುಟುಂಬದವರು ತಮ್ಮ ಪಡಿತರ ಚೀಟಿ, ಕುಟುಂಬದ 6 ವರ್ಷಕ್ಕಿಂತ ಹೆಚ್ಚು ಪ್ರಾಯದ ಎಲ್ಲ ಸದಸ್ಯರು ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ವೋಟರ್ ಐಡಿ ಮತ್ತಿತರ ದಾಖಲಾತಿಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು. ಪ್ರಸ್ತುತಿ ಜಾತಿ ಜನಗಣತಿಯ ಸಮೀಕ್ಷೆಯಲ್ಲಿ ಕ್ರೈಸ್ತರು ಯಾವುದೇ ಗೊಂದಲಕ್ಕೆ ಒಳಗಾಗದೆ ತಮ್ಮ ಜಾತಿ ಉಪಜಾತಿಯನ್ನು ಮುಕ್ತವಾಗಿ ವ್ಯಕ್ತಪಡಿಸಬೇಕು. ಈ ಸಮೀಕ್ಷೆಯ ಆಧಾರದ ಮೇಲೆ ಮುಂದಿನ ದಿನದಲ್ಲಿ ಕ್ರೈಸ್ತರ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಮಾಹಿತಿಯ ಆಧಾರವು ಕ್ರೈಸ್ತರ ಅಭಿವೃದ್ಧಿ, ಮಾಹಿತಿ ಆಧಾರವು ಕ್ರೈಸ್ತರ ಅಭಿವೃದ್ಧಿ ನಿರ್ಧಾರವಾಗುತ್ತದೆ. ಇದನ್ನು ಮನಗಂಡು ಯಾವುದೇ ಭಯವಿಲ್ಲದೆ ತಪ್ಪದೆ ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಕರ್ನಾಟಕ ಕ್ರೈಸ್ತರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ಜಾಗೃತ ವೇದಿಕೆ ಬೀದರ್ ಮುಖಂಡರಾದ ಡಾಕ್ಟರ್ MS ಶಿರೋಮಣಿ, ಡಾಕ್ಟರ್ ಪ್ರಮೋದ್ ಚಿದ್ದೆ, ಡಾಕ್ಟರ್ ಇಜ್ಬೆಲಾ ಮುಕ್ತಿ ಅವರು ಮನವಿ ಮಾಡಿದ್ದರು. ಜಾತಿ ಸಮೀಕ್ಷೆಯಲ್ಲಿ ಎಲ್ಲ ಕ್ರೈಸ್ತರು ಧರ್ಮದ ಜಾತಿ ಕ್ರೈಸ್ತರೆಂದು ನಮೂದಿಸಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರ ಯೋಜನೆಗಳು ಸಿದ್ಧ ಮಾಡುವಾಗ ಯೋಜನೆಗಳಲ್ಲಿ ಈ ಒಂದು ಸಮೀಕ್ಷೆ ಸಹಾಯವಾದ
ಸಹಾಯಕವಾಗುತ್ತದೆ. ರಾಜಕೀಯ ಆರ್ಥಿಕವಾಗಿ ಈ ಯೋಜನೆಗಳು ಸಹಾಯಕವಾಗುತ್ತವೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಪ್ರಮೋದ್ ಚಿದ್ರಿ ಅವರು ಮಾತನಾಡುತ್ತಾ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ದಲಿತ ಎಂಬ ಇತ್ಯಾದಿ ಪ್ರತ್ಯೇಕ ಕಾಲಂಗಳ ಬಗ್ಗೆ ಪ್ರಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಅವರು ನಾಗರಿಕರೇ ಮುಖಾಂತರ ಆಗಿರುವ ಕಾರಣಕ್ಕೆ ಅವರಿಗೆ ಸಿಗಬೇಕಾದ ಸೌಲಭ್ಯದಿಂದ ಅವರನ್ನು ವಂಚಿತರನ್ನಾಗಿ ಮಾಡಬಾರದು ಎಂದಿದ್ದಾರೆ. ಅಲ್ಲದೆ ಹಿಂದುಳಿದ ಆಯೋಗದಲ್ಲಿ ಕಾಂತರಾಜ್ ಅಧ್ಯಕ್ಷರಾಗಿದ್ದಾಗ ಕ್ರೈಸ್ತ ಸಮುದಾಯಗಳು ತಮ್ಮ ನಿರ್ದಿಷ್ಟ ಜಾತಿಯ ಕುರಿತಂತೆ ಬೇಡಿಕೆಗಳನ್ನು ಸಲ್ಲಿಸಿದ್ದು ಸಮುದಾಯದಲ್ಲಿ 52ಕ್ಕಿಂತ ಹೆಚ್ಚು ಜಾತಿಗಳು ಇರುವುದನ್ನು ಗುರುತಿಸಿಲ್ಲ. ಆದ್ದರಿಂದ ಈ ಕುರಿತು ಕ್ರೈಸ್ತ ಸಮುದಾಯಗಳು ಈ ಸತ್ಯವನ್ನು ಮರೆಮಾಚಬಾರದು. ಜಾತಿ ಉಪಜಾತಿಯ ಪ್ರಶ್ನೆಗಳು ಇಂದು ಕ್ರೈಸ್ತ ಸಮುದಾಯದಲ್ಲಿ ಆರಂಭದಿಂದಲೂ ಇದೆ. ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗವು ಸೆಪ್ಟೆಂಬರ್ 22ರಿಂದ ನಡೆಸಲಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಜಾತಿ ಜನಗಣತಿ ಬಗ್ಗೆ ನಮಗೆ ಸ್ಪಷ್ಟತೆ ಅನಿವಾರ್ಯವಾಗಿದೆ. ಸಮೀಕ್ಷೆಯಲ್ಲಿ ಎಲ್ಲ ಕ್ರೈಸ್ತರು ಭಾಗವಹಿಸುವುದು ಮುಖ್ಯ. ಅದರಲ್ಲೂ ದಲಿತ ಕ್ರೈಸ್ತರು ಮತ್ತು ಹಿಂದುಳಿದ ಜಾತಿ ಕ್ರೈಸ್ತರು ತಾವು ನಿರ್ದಿಷ್ಟವಾಗಿ ಸಮೀಕ್ಷಾ ನಮೂನೆಯಲ್ಲಿ ದಾಖಲಿಸಿಕೊಳ್ಳಬೇಕಾಗಿದೆ. ಅದರಲ್ಲೂ ನಮೂನೆ 8, 9, 10ರ ಕಾಲಂಗಳು ಬಹಳ ಮುಖ್ಯವಾದವು. ಪ್ರಶ್ನಾವಳಿಯ 8ನೇ ಕಾಲಂನಲ್ಲಿ ಧರ್ಮ ಕುರಿತು ವಿಚಾರಿಸಲಾಗಿದೆ. ಪ್ರಶ್ನಾವಳಿಯ 9ನೇ ಕಾಲಂನಲ್ಲಿ ಜಾತಿಯ ಕುರಿತು ವಿಚಾರಿಸಲಾಗಿದೆ. ಪ್ರಶ್ನಾವಳಿ 10ನೇ ಕಾಲಂನಲ್ಲಿ ಉಪಜಾತಿಯ ಕುರಿತು ವಿಚಾರಿಸಲಾಗಿದೆ ಎಂದು ಮಾತನಾಡುತ್ತಾ ಹೇಳಿದರು. ಇಂದು ನಡೀತಕ್ಕಂಥ ಸಮೀಕ್ಷೆಯಲ್ಲಿ, ಜಾತಿ ಸಮೀಕ್ಷೆಯಲ್ಲಿ ಎಲ್ಲ ಕ್ರೈಸ್ತರಂತೇಳಿ ಬರೆಸಿ, ಜಾತಿ ಕೂಡ ಕ್ರೈಸ್ತರು, ಧರ್ಮ ಕೂಡ ಕ್ರೈಸ್ತ ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೆಸ್ರಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯೋಜನೆಗಳ ಸಿದ್ಧ ಮಾಡುವಾಗ ಈ ಯೋಜನೆಗಳಲ್ಲಿ ಈ ಒಂದು ಸಮೀಕ್ಷೆ ಸಹಾಯ ಆಗ್ತದೆ. ಎಲ್ಲ ಯೋಜನೆಗಳು ನೀವು ರಾಜಕೀಯ, ಆರ್ಥಿಕ ಯಾವುದೇ ರೀತಿಯ ಒಂದು ವರದಿ ಯೋಜನೆಗಳು ಸಿದ್ಧ ಆಗಬೇಕಾದ್ರೆ ಈ ಜನಗಣತಿ ಉಪಯೋಗ ಆಗ್ತದೆ. ಆಯಾ ಸಮಾಜದ ಒಂದು ಪರಿಸ್ಥಿತಿ ಏನದಂತ ಸರ್ಕಾರಕ್ಕೆ ಗೊತ್ತಾದಾಗ ಮಾತ್ರ ಸರ್ಕಾರ ಯೋಜನೆಗಳು ಸಿದ್ಧ ಮಾಡುವಲ್ಲಿ, ಅನುದಾನಗಳಾಗಲಿ ಮತ್ತು ಇನ್ನಿತರ ಬಜೆಟ್ಗಳಾಗಲಿ ಬಿಡುಗಡೆ ಮಾಡುವಲ್ಲಿ ಸಹಾಯ ಆಗ್ತದೆ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತರು ನಿಮ್ಮ ಜಾತಿ ಕ್ರಿಶ್ಚಿಯನ್, ಧರ್ಮ ಕೂಡ ಕ್ರಿಶ್ಚಿಯನ್ ಎಂಬುದಾಗಿ ಬರೆಸ್ರಿ ಅಂಥೇಳಿ ನಾನು ಈ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಸರ್ಕಾರ ಸಿದ್ಧಪಡಿಸಿದಂಥ ಈ ಒಂದು ಸಮೀಕ್ಷಾ ವರದಿ ನಾವು ಸ್ವಾಗತಾರ್ಹವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಎಲ್ಲ ಸಮಾಜದ ಜಾತಿಗಳಿಗೆ, ಧರ್ಮಗಳಿಗೆ ಅನುಕೂಲವಾಗುವಂಥ ಒಂದು ವೇದಿಕೆ ಸಿದ್ಧಪಡಿಸಿದಂಥ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಸಮೀಕ್ಷೆಯಲ್ಲಿ ತಮ್ಮ ಜಾತಿ ಮತ್ತು ಧರ್ಮ ತಾವು ಮೆನ್ಷನ್ ಮಾಡ್ತಕ್ಕಂಥ ಒಂದು ಅವಕಾಶದ ತಾವು ತೋರಿಸ್ಕೋಬೋದು. ಮುಕ್ತವಾಗಿ ತಾವು ಯಾವ ಜಾತಿಗೆ ಸೇರಿದವರು ಮತ್ತು ಯಾವ ಧರ್ಮವನ್ನು ಅವರು ಅನುಸರಿಸ್ತಾ ಇದ್ದಾರೆ ಅಂಥೇಳಿ ಒಂದು ಅನುಕೂಲ ಇದೆ. ದಯಮಾಡಿ ಇದು ಎಲ್ಲ ಜನರು ತಮ್ಮ ಜಾತಿ ಮತ್ತು ಧರ್ಮದ ಬಗ್ಗೆ ಒಂದು ಮುಕ್ತವಾದಂಥ ಒಂದು ಅವಕಾಶ ಇದೆ. ಅವರು ಅದನ್ನು ಉಪಯೋಗ ಮಾಡಿಕೊಂಡು ತಮ್ಮ ಜಾತಿ ಮತ್ತು ಧರ್ಮದ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇದೆ. ಸೆಪ್ಟೆಂಬರ್ 24ರಂದು ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ 1932ರ ಪುಣೆ ಒಪ್ಪಂದ ಹಾಗೂ ಒಳ ಮೀಸಲಾತಿ ಜಾರಿಯ ಸಾಧಕ ಬಾಧಕಗಳ ಕುರಿತು ಬೆಂಗಳೂರಿನ ಪ್ರಸನ್ನ ಕುಮಾರ್ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ದಲಿತ ಯುವ ಸೇನೆ ರಾಜ್ಯಾಧ್ಯಕ್ಷ ರಾಜ್ಕುಮಾರ್ ಗುನ್ನಳ್ಳಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ನಗರದಲ್ಲಿ ಆಯೋಜಿಸುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ವಹಿಸಲಿದ್ದು, ಪೌರಾಡಳಿತ ಸಚಿವ ರಹೀಂ ಖಾನ್ ಸೇರಿದಂತೆ ಜಿಲ್ಲೆಯ ಇತರೆ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು. ಆದ್ದರಿಂದ ಜಿಲ್ಲೆಯ ದಲಿತ ಬಾಂಧವರು, ಮುಖಂಡರು, ವಿದ್ಯಾರ್ಥಿಗಳು, ಚಿಂತಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶೋಭೆ ಹೆಚ್ಚಿಸಬೇಕೆಂದು ಕರೆಕೊಟ್ಟರು. ದಲಿತ ಸೇನೆ ರಾಮ್ವಿಲಾಸ್ ಪಾಸ್ವಾನ್ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ನಿರಾಟೆ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಮಧ್ಯದಲ್ಲಿ ಯರವಾಡ ಜೈಲಿನಲ್ಲಿ ಆದ ಒಪ್ಪಂದವೇ ಪುಣೆ ಒಪ್ಪಂದ. ಬ್ರಿಟಿಷ್ ಸರ್ಕಾರದ ಅಂದಿನ ಪ್ರಧಾನಿ ಬ್ರಿಟನ್ನಲ್ಲಿ ದುಂಡು ಮೇಜಿನ ಸಮ್ಮೇಳನ ಆಯೋಜನೆ ಮಾಡುತ್ತಾರೆ. ಈ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬರು ಭಾರತದ ಅಸ್ಪೃಶ್ಯರ ಹೀನಾಯ ಸ್ಥಿತಿ ಕುರಿತು ಉಲ್ಲೇಖ ಮಾಡುತ್ತಾರೆ. ದಲಿತರಿಗೆ ಪ್ರತ್ಯೇಕ ಮತದಾನದ ಹಕ್ಕು ನೀಡಬೇಕೆಂದು ಪ್ರಸ್ತಾಪ ಮಾಡುತ್ತಾರೆ. ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿ ಭಾಗವಹಿಸಿ ದಲಿತರಿಗೆ ನೀಡುವ ಮತದಾನದ ಹಕ್ಕನ್ನು ಗಾಂಧೀಜಿಯವರು ಒಪ್ಪುವುದಿಲ್ಲ. ಹಿಂದೂ ಧರ್ಮದಿಂದ ಬೇರ್ಪಡಿಸುವುದಕ್ಕೆ ಪ್ರತ್ಯೇಕ ಮತದಾನದ ಹಕ್ಕಿನ ಪ್ರಸ್ತಾವನೆ ನನಗೆ ಇಷ್ಟವಿಲ್ಲ ಎನ್ನುತ್ತಾರೆ. ಕೊನೆಗೆ ಈ ಕುರಿತು ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುತ್ತಾರೆ. ಉಪವಾಸ ಸತ್ಯಾಗ್ರಹ ನಡೆದಾಗ ಗಾಂಧೀಜಿಯವರ ದೇಹ ದಿನೇ ದಿನೇ ಕ್ಷೀಣಿಸುತ್ತಿರುವಾಗ ಕೊನೆಗೆ ಅಸ್ಪೃಶ್ಯರು ಹಾಗೂ ದಲಿತರು ಕೂಡ ಯಾವುದೇ ವರ್ಗ ವರ್ಣದವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದರೂ ಸಹ ಮತದಾನ ಮಾಡಬಹುದು ಎಂದು ಇಬ್ಬರ ಮಧ್ಯೆ 1932 ಸೆಪ್ಟೆಂಬರ್ 24ರಂದು ಒಂದು ಒಪ್ಪಂದ ಏರ್ಪಡುತ್ತದೆ.
ಅದುವೇ ಪುಣೆ ಒಪ್ಪಂದ. ಈ ಕುರಿತು ಹಾಗೂ ಒಳ ಮೀಸಲಾತಿ ಕುರಿತು ಸಾಧಕ ಬಾಧಕಗಳ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ನಡೆಯುತ್ತಿದೆ. ಎಲ್ಲರೂ ಪಾಲ್ಗೊಳ್ಳಲು ನಿರಾಟೆ ಕೋರಿದ್ದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಡಿ ಸುಧಾಕರ್ ರಾವ್, ಎ ಕಂಬಕರ್, ಗೋವಿಂದ ಪೂಜಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 24 ಸೆಪ್ಟೆಂಬರ್ ರಂದು ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿಯಿಂದ ಬೀದರ್ ರಂಗಮಂದಿರದಲ್ಲಿ ಪೂನಾ ಒಪ್ಪಂದದ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಅದರ ಸಲುವಾಗಿ ಬೀದರ್ ಜಿಲ್ಲೆಯ ದಲಿತ ಹಾಗೂ ವಿಚಾರವಂತರು, ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಮಹಿಳೆಯರು, ವಿದ್ಯಾರ್ಥಿನಿಯರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಹಾಗೂ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಅವರನ್ನು ಅದ್ದೂರಿಯಾಗಿ ಸನ್ಮಾನ ಮಾಡುವಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಸಲುವಾಗಿ ಮತ್ತೊಬ್ಬ ವಿಚಾರ ವಾಸ್ತವಿಕ ಚಿಂತಕರು ಪ್ರಸನ್ನ ಕುಮಾರ್ ಅವರು ಬೆಂಗಳೂರು ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದರ ಸಲುವಾಗಿ ಬೀದರ್ ಜಿಲ್ಲೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ವಿಚಾರವಂತರು, ಮಹಿಳೆಯರು, ಮಕ್ಕಳು ಈ ಕಾರ್ಯಕ್ರಮ ಬಂದೇನದ ಯಶಸ್ವಿ ಮಾಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಬ್ರಿಟಿಷ್ ಸರ್ಕಾರ ತನ್ನದೇ ಆದಂಥ ಅಂದರೆ ಅಂಬೇಡ್ಕರ್ ಅವರು ಏನು ಡಿಮಾಂಡ್ ಇಟ್ಟಿದ್ರು ಆ ಡಿಮಾಂಡ್ಗಳಿಗೆ ಮನ್ನಣೆಯನ್ನು ಕೊಟ್ಟು ಒಂದು ಸಂದೇಶವನ್ನು ರವಾನಿಸ್ತವೆ. ಅಸ್ಪೃಶ್ಯರಿಗೆ ಮತದಾನದ ಹಕ್ಕು ಕೊಡಬೇಕು. ಆಮೇಲೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಕೊಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಡಿಮಾಂಡ್ ಏನು ಪ್ರಕಾರ ಅವರಿಗೆ ಅಸ್ಪೃಶ್ಯರಿಗೆ 2 ಮತದಾನದ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ಸಂದೇಶವನ್ನು ಬ್ರಿಟಿಷ್ ಸರ್ಕಾರ ರವಾನೆ ಮಾಡ್ತದೆ. ಆ ಒಂದು ಬ್ರಿಟಿಷ್ ಸರ್ಕಾರ ಕಳಿಸಿದಕ್ಕಂಥ ಒಂದು ಸಂದೇಶಕ್ಕೆ ಮಹಾತ್ಮ ಗಾಂಧಿಯವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೆ ನಾನು ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಅಸ್ಪೃಶ್ಯರಿಗೆ ಯಾವುದೇ ಕಾರಣಕ್ಕೂ ನಾನು 2 ಮತದಾನದ ಹಕ್ಕನ್ನು ಕೊಡೋದಿಲ್ಲ ಅಂತಕ್ಕಂಥ, ನಾನು ಸತ್ರೂ ಕೂಡ ಪರವಾಗಿಲ್ಲ, ನಾನು ಅಮರಣಾಂತಿಕ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂಥೇಳಿ ಆಗ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಥವಾ ಮೇಲ್ಜಾತಿಯವರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಹಲ್ಲೆಗಳಾಗ್ತವೆ, ಧಮಕಿಗಳು ಬರ್ತಾವೆ, ಅವರಿಗೆ ಜೀವ ಬೆದರಿಕೆಯನ್ನು ಕೊಡಲಾಗ್ತದೆ. ಯಾಕಪ್ಪ ಅಂತಂದರೆ ಆ ಉಪವಾಸ ಸತ್ಯಾಗ್ರಹ ಕುಂತಿದ್ದರಿಂದ ಮಹಾತ್ಮ ಗಾಂಧೀಜಿಯವರ ಒಂದು ದೇಹ ದಿನೇ ದಿನೇ ಕ್ಷೀಣಿಸ್ತದೆ, ಅವರು ಆರೋಗ್ಯ ಹದಗೆಡ್ತದೆ. ಆದ್ದರಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಚಿಂತೆಗೆ ಈಡಾಗ್ತಾರೆ. ಒಂದು ವೇಳೆ ಮಹಾತ್ಮ ಗಾಂಧೀಜಿಯವರು ಉಪವಾಸ ಹಿಂಗೆ ಕೂತ್ರಿ ಅಂದರೆ ಮುಂದೆ ಒಂದಿನ ಸಾಯುತ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತೇಳಿ ತಿಳ್ಕೊಂಡು ಏನೇ ಕಾರಣಕ್ಕೂ ಅಂಬೇಡ್ಕರ್ ಮೇಲೆ ಒತ್ತಡ ಹಾಕಿ ಮಹಾತ್ಮ ಗಾಂಧೀಜಿಯವರ ಒಂದು ಅವ್ರದ್ದೇನು ಡಿಮಾಂಡ್ ಇದೆ ಅದಕ್ಕೆ ಒಪ್ಪು ಹಾಗೆ ಮಾಡಬೇಕು ಅಂತಕ್ಕಂಥ ಒಂದು ಇದರಲ್ಲಿ ದಲಿತರ ಮೇಲೆ ಹಲ್ಲೆಗಳು, ಅವರ ಓಣಿಗಳ ಮೇಲೆ ಹಲ್ಲೆಗಳಾಗ್ತವೆ, ಅಂಬೇಡ್ಕರ್ ಅವರಿಗೆ ಜೀವ ಬೆದರಿಕೆ ಬರ್ತವೆ. ಕೊನೆಯದಾಗಿ ಕಸ್ತೂರ್ಬಾ ಗಾಂಧಿಯವರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭೇಟಿಯಾಗಿ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರಾಣವನ್ನು ಬದುಕಿಸ್ರಿ ಅಂಥೇಳಿ ಬಾಬಾ ಸಾಹೇಬರಲ್ಲಿ ಮನವಿ ಮಾಡಿಕೊಂಡಾಗ ಮಾನವೀಯತೆಯ ಹೃದಯನ ಹೊಂದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಸ್ತೂರ್ಬಾರ ಒಂದು ಮಾತಿಗೆ ಬೆಲೆ ಕೊಟ್ಟು, ಈಗ ನಾನೇ ನಮ್ಮ ಜನದ ಮೇಲೆ ಹಲ್ಲೆಯಾಗಿ ನಮ್ಮ ಓಣಿಗಳನ್ನು ಸುಟ್ಟಾಕಿ, ನಮ್ಮ ಗುಡಿಸಲುಗಳನ್ನು ಸುಟ್ಟಾಕಿ, ನಮ್ಮ ಜನರನ್ನು ಸುಟ್ಟಾಕಿದರೆ ನಾವು ಯಾರಿಗೋಸ್ಕರ ಈ ಮತದಾನದ ಹಕ್ಕನ್ನು ಒಯ್ದು ಅದರ ಪ್ರಯೋಜನ ಏನಾಗ್ತದೆ ಅಂತಕ್ಕಂಥ ವಿಚಾರ ಮಾಡಿ ಏನೇ ಆಗಲಿ ಏನಾದರೂ ಆಗಲಿ ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿಕೊಂಡು ಮಹಾತ್ಮ ಗಾಂಧೀಜಿಯವರ ಜೊತೆ 1932 ಸೆಪ್ಟೆಂಬರ್ 24ನಲ್ಲಿ ಈ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಅದು ಪೂನಾ ಒಪ್ಪಂದ ಆಗಿದೆ. ಒಂದು ವೇಳೆ ಈ ಒಂದು ಟಾಪಿಕ್ ಇಟ್ಕೊಂಡು ಇದರ ಒಂದು ಅಂಗವಾಗಿ ಈಗ ಪ್ರಸ್ತುತವಾಗಿ ನಡೀತಕ್ಕಂಥ ಬರ್ನಿಂಗ್ ಇಶ್ಯೂ ಏನಿದೆ, 1995ರ ಭವಿಷ್ಯ ನಿಧಿ ಪಿಂಚಣಿ ಯೋಜನೆ ಸದಸ್ಯರಿಗೆ ಕನಿಷ್ಠ ಪಿಂಚಣಿ ಕೊಡಬೇಕು ಎಂದು ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕ ಆಗ್ರಹಿಸಿ ಸಮಿತಿಯ ಜಿಲ್ಲಾ ಘಟಕದ ಪದಾಧಿಕಾರಿಗಳು ನಗರಕ್ಕೆ ಭೇಟಿ ನೀಡಿದ ಕಾರ್ಮಿಕ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಈ ಕುರಿತು ಮನವಿ ಪತ್ರ ಸಲ್ಲಿಸಿದ್ದರು.
ಸದ್ಯ ಯೋಜನೆಯ ಸದಸ್ಯರಿಗೆ ಮಾಸಿಕ ರೂಪಾಯಿ 1,000 ಮಾತ್ರ ಪಿಂಚಣಿ ಬರುತ್ತದೆ. ಬೆಲೆ ಏರಿಕೆ ದಿನಮಾನಗಳಲ್ಲಿ ಇದು ಏತಕ್ಕೂ ಸಾಲದ್ದಾಗಿದೆ. ನಿವೃತ್ತರ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ ಎಂದು ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ಶಿವಕುಮಾರ್ ಶೆಟ್ಕರ್ ಸಚಿವರ ಗಮನಕ್ಕೆ ಸೆಳೆದರು. ಔಷಧ ಹಾಗೂ ಇತರ ಖರ್ಚುಗಳನ್ನು ನಿಭಾಯಿಸಲು ಮಾಸಿಕ ಕನಿಷ್ಠ ರೂಪಾಯಿ 7,500 ಪಿಂಚಣಿ, ತುಟಿ ಭತ್ಯೆ ಹಾಗೂ ವೈದ್ಯಕೀಯ ಭತ್ಯೆಗಳನ್ನು ನೀಡಬೇಕೆಂದು ಬೇಡಿಕೆ ಮಂಡಿಸಿದರು. ಕರಂದ್ಲಾಜೆ ಅವರು ನಿವೃತ್ತ ನೌಕರರ ಬೇಡಿಕೆಗೆ ಸ್ಪಂದಿಸುವ ಭರವಸೆ ನೀಡಿದ್ದರು. ಸಮಿತಿಯ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಾಬು, ಪ್ರಮುಖರಾದ ಬಸಯ್ಯ ಸ್ವಾಮಿ, ಸತ್ಯಕುಮಾರ್, ವಿಟಿ ಬೆಲ್ಲಾಳೆ, ನೀಲಕಂಠ್, ಕಾರ್ತಿಕ್ ಸ್ವಾಮಿ, ರವಿಕಾಂತ್, ಭಗವಾನ್, ಅಶೋಕ್ ಪಾಟೀಲ್, ಮಹಮ್ಮದ್ ಅಫಾಕ್, ಶರಣಪ್ಪ ಬಾಳ್ಕೆ ಸೇರಿದಂತೆ ಮತ್ತಿತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.